ಇವತ್ತು ಏನು ಭಾರತ ದೇಶದ ಗೃಹ ಮಂತ್ರಿ ಅಮಿತ್ ಶಾ ಕೊಟ್ಟಿರುವಂಥ ಹೇಳಿಕೆಯನ್ನು ಖಂಡಿಸಿ ಇವತ್ತು ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿಯಿಂದ ಒಂದು ಬೃಹತ್ ಪ್ರಮಾಣದ ಮತ್ತು ಯಶಸ್ವಿಯಾದಂಥ ಇತಿಹಾಸ ಪುಟದಲ್ಲಿ ಸೇರುವಂಥ ಬಂದನ್ನು ನಾವು ಮಾಡಿ ಇವತ್ತು ಅಮಿತ್ ಶಾ ಅವರಿಗೆ, ಮೋದಿ ಅವರಿಗೆ ಇಲ್ಲಿಂದ ಸಂದೇಶ ಕೊಡ್ತಾ ಇದ್ದೇವೆ. ಏನು ಗೃಹ ಮಂತ್ರಿ ಇವತ್ತು ಹಗುರವಾಗಿ ಮಾತನಾಡಿದ್ದಾರೆ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವಹೇಳನಕಾರಿಯಾಗಿ ಮಾತನಾಡಿದರೆ ಅದನ್ನು ನಾವು ಖಂಡಿಸಿದ್ದೇವೆ. ಇವತ್ತು ಏನಾದರೂ ನಿಮ್ಮಲ್ಲಿ ಈ ಒಂದು ಸಂವಿಧಾನದ ಬಗ್ಗೆ, ಈ ಸಂವಿಧಾನ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೃತಜ್ಞತೆ ಸಲ್ಲಿಸುವ ಮನೋಭಾವ ನಿಮ್ಮಲ್ಲಿತ್ತು ಅಂದರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಬೇಕೆಂದು ನಾವು ಈ ಒಂದು ಹೋರಾಟದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಒಂದು ವೇಳೆ ನೀವು ರಾಜೀನಾಮೆ ಕೊಡದೆ ಹೋದರೆ ಇವತ್ತು ಈ ದೇಶದ ರಾಷ್ಟ್ರಪತಿಗಳಿಗೆ ನಾವು ಮನವಿ ಕೊಟ್ಟಿದ್ದೇವೆ. ರಾಷ್ಟ್ರಪತಿಗಳೇ, ಇಂಥ ಒಬ್ಬ ಹಗುರು ಮನುಷ್ಯನ, ಒಬ್ಬ ಕೆಟ್ಟ ಬುದ್ಧಿಯ ಗೃಹ ಮಂತ್ರಿ ದೇಶದಲ್ಲಿ ಮುಂದುವರೆದರೆ ಇಲ್ಲಿ ನ್ಯಾಯ ಸಿಗಲ್ಲ, ಇಲ್ಲಿ ಅನ್ಯಾಯವಾಗ್ತದೆ. ಇವತ್ತು ಈ ದೇಶದಲ್ಲಿ ಒಳ್ಳೆಯ ನ್ಯಾಯ ಸುವ್ಯವಸ್ಥೆ ಸಂವಿಧಾನ ರೀತಿಯಲ್ಲಿ ನಡಿಬೇಕು ಅಂದರೆ ಅಮಿತ್ ಶಾ ಅವ್ರನ್ನ ವಜಾ ಮಾಡಬೇಕಂತ ನಾವು ಆಗ್ರಹ ಮಾಡ್ತೇವೆ.